ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 153ನೇ ದಿನದ ವ್ಲಾಗು. ಬೆಳಗ್ಗೆ 5:45 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಪಾತ್ರೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಕ್ಲೀನ್ ಮಾಡಿಕೊಂಡೆ. ಕಸ ಗುಡಿಸಿ ಆಮೇಲೆ ಪಾತ್ರೆ ಉಜ್ಜೋಣ ಅಂತ. ಅದು ಇದ್ರದ್ದು ಸ್ವಲ್ಪ ಲೀಕೇಜ್ ಇರೋದ್ರಿಂದ ಅದು ನೀರೆಲ್ಲ ತುಂಬಾ ಬರ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಪಾತ್ರೆ ಉಜ್ಜಿ ಒರೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಟ್ಲ್ ಹತ್ರ ಬೇರೆ ಹೋಗಬೇಕಾಗಿತ್ತು, ಚಟ್ನಿನೂ ರುಬ್ಬಬೇಕಾಗಿತ್ತು. ಹಾಗೆಯೇ ಇವತ್ತು ಬೆಳಗ್ಗೆನೇ ನಾನ್ ವೆಜ್ ಬೇಗನೆ ಮಾಡು ಅಂತ ಹೇಳಿದರು. ಅವರೆಕಾಳು ಹಾಕಿ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡೆ. ವಿಡಿಯೋ ಕೂಡ ಸ್ವಲ್ಪ ಮಾಡಿಕೊಂಡೆ, ಆದರೆ ಪೂರ್ತಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ನಾನು ಅವರೆಕಾಳಿಗೆ ಚಿಕನ್ ಹಾಕಿ ಅವರೆಕಾಳು ಇದ್ಕಿನ ಬೇಳೆ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸೋಣ ಅಂದ್ಕೊಂಡೆ. ಬಟ್ ನನಗೆ ಅಂಗಡಿ ಹತ್ರ ಹೋಗಬೇಕಾಗಿರೋ ಕಾರಣ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಇಟ್ಬಿಟ್ಟು ಹೊರಟೋದೆ. ಸೊ ಬಂದು ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನೈಟ್ಗೆ ಫುಲ್ ಕಂಟಿನ್ಯೂ ಮತ್ತೆ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು ನನಗೆ, ಅಂದರೆ ಪಾತ್ರೆ ಉಜ್ಜೋದು ಅದನ್ನೆಲ್ಲ ನಾನು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ. ಮಿನಿ ಬ್ಲಾಗ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ 3ರಲ್ಲೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಏನಾಯಿತು, ಏಕಾಯಿತು, ಹೇಗಾಯಿತು ಅಂದುಕೊಂಡು ಕುಳಿತುಕೊಳ್ಳುವುದು ಜೀವನವಲ್ಲ. ಏನೇ ಆಗಲಿ, ಏಕೆ ಆಗಲಿ, ಹೇಗೆ ಆಗಲಿ ಗಟ್ಟಿ ಮನಸ್ಸಿನಿಂದ ಮುಂದೆ ಸಾಗುವುದೇ ಜೀವನ. ಇವಾಗ ಈರುಳ್ಳಿ ಹಾಕಿ ಚಿಕನ್ ಹಾಕಿಬಿಟ್ಟು ಫ್ರೈ ಮಾಡಿದೆ, ಇಷ್ಟೇ ತೋರಿಸಿದ್ದು. ಸೊ ಈಗ ನಾನು ಹೇಳಿದ ಸಾಲದಿನ ಒಂದು ಅರ್ಥ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ನಾವು ಎಷ್ಟೇ ಕಷ್ಟಪಟ್ಟರೆ ಕೂಡ ಕೆಲವೊಂದು ರೀಸನ್ಸ್ ಅನ್ನೋದಿರುತ್ತೆ, ನಾವು ಅದಕ್ಕೆ ಉತ್ತರ ಅಂತ ಹುಡ್ಕಕ್ಕೆ ಹೋಗೋದೇ ಇಲ್ಲ. ಸುಮಾರು ಇದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಲ್ವ. ನಾವೀಗ ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ಸುಮಾರು ಇದರಲ್ಲಿ ಸುಮಾರು ಜನ ನೋಡೋದಾದರೆ ಏನೋ ಒಂದು ಸಣ್ಣ ಒಂದು ಪ್ರಾಬ್ಲಮ್ ಕೂಡ ಆದಾಗ ಅದನ್ನು ಅದು ಏನಾಯಿತು, ಯಾಕೆ ಹೀಗಾಯಿತು, ಅದು ಮುಂದೆ ಅವ್ರ ಜೀವನ ನಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಸೊ ಅದನ್ನೇ ಅಲ್ಲೇ ಕೊರ್ಗಿ ಅದನ್ನೇ ಅವ್ರು ಯೋಚನೆ ಮಾಡಿ ಅಲ್ಲೇ ಇರ್ತಾರೆ ಹೊರತು ಅವ್ರು ಮುಂದೆ ಹೋಗೇ ಇರೋದಿಲ್ಲ. ಮುಂದೆ ಹೋಗೇ ಇಲ್ಲ ಅನ್ನೋದಕ್ಕಿಂತ ಅದು ಅವರು ಅದರಿಂದ ಆಚೆ ಬರೋದಕ್ಕೆ ಅವರು ಆಸೆನೇ ಪಡ್ತಾ ಇರೋದಿಲ್ಲ. ಸೊ ನನಗೆ ಯಾಕೆ ಹೀಗಾಯಿತು, ನನ್ನ ಜೀವನ ಯಾಕೆ ಹೀಗಾಯಿತು, ನನಗೆ ದೇವ್ರು ಹಿಂಗೆ ಬರೆದ್ಬಿಟ್ನ ಅಂತ ಅಲ್ಲೇ 100 ಸಾರಿ ಯೋಚನೆ ಮಾಡ್ಕೊಂಡು ಕೂತ್ಕೊತಾರೆ. ಅದು ಕೂತ್ಕೊಳ್ಳೋದು ತಪ್ಪೇ ಅಲ್ವಾ. ಸೊ ಅದರಿಂದ ನಾವು ಆಚೆ ಬರಲೇಬೇಕಲ್ವಾ. ಹೇಗೆ ಬರೋದು ಅನ್ನೋದಾದರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾವು ತೊಡಗಿಸ್ಕೊಳ್ಳೋದು ಅಷ್ಟೇ. ಸೊ ಒಂದು ಗಟ್ಟಿ ಮನಸ್ಸು ಮಾಡಬೇಕು. ಇವಾಗ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ, ಅದರಿಂದ ನಾವು ಈಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಕುಗ್ಸೋರು ನಮ್ಮನ್ನು ಇದ್ದೇ ಇರ್ತಾರೆ, ಅಂತಲೇ ಇರ್ತಾರೆ. ಆದರೂ ನಾವು ತಲೆ ಕೆಡಿಸ್ಕೊಳ್ದೆ ಮುಂದೆ ಹೆಜ್ಜೆ ಇಟ್ಬಿಟ್ಟು ಮುಂದೆ ಹೋಗಿ, ಇದೆ ಅಲ್ಲ ನಾವು ನಡೆಸೋ ಜೀವನ ಇದೆ ಅಲ್ವಾ, ಅದನ್ನು ಯಾರಿಂದನೂ ಕಸ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಮುಖದಲ್ಲಿ ಒಂದು ನಗು ಆಗಿರ್ಬೋದು, ನಾವು ಒಂದು ಜೀವನ ಹೇಗೆ ಮಾಡಿಸ್ಬೇಕು ಅನ್ನೋದು ನಮಗೆ ಇದಿರಬೇಕು. ಸೊ ಯಾರೋ ಹೇಳ್ದವ್ರು ಯಾರೋ ಬಂದು ಜೀವನನ ನಡೆಸೋದು ಇಲ್ಲ, ಜೀವನದಲ್ಲಿ ನಮ್ಮ ಜೊತೆ ಇರೋದು ಇಲ್ಲ. ಸೊ ಹೇಳ್ತಾರೆ ನಾನಿದ್ದೀನಿ, ನಾನು ನಿನ್ನ ಜೊತೆ ಇರ್ತೀನಿ, ಏನೇ ಬಂದು ನೀನು ಮಾಡು ಅಂತ ಹೇಳ್ದವ್ರೆ ಮತ್ತೆ ಅವರು ಹಿಂದೆ ಸರಗ್ಬಿಡ್ತಾರೆ. ಆವಾಗ ಅಷ್ಟು ಅನುಭವಿಸೋದು ನಾವೇನೇ ಸಹ. ಸೊ ನಾನು ನೈಟ್ ಆದಮೇಲೆ ಇದನ್ನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಆಮೇಲೆ ಆಚೆ ಹೋಗಿ ಬಟ್ಟೆ ಅರ್ಧಂಬರ್ಧ ಹೋಗೋದು ಹಂಗೆ ಬಿಟ್ಬಿಟ್ಟಿದ್ದೆ. ಇನ್ನಿದನ್ನ ಕಂಟಿನ್ಯೂ ಮಾಡಬೇಕಾಗಿದ್ದು ನನಗೆ ಬೆಳಗ್ಗೆನೇ. ಅದಕ್ಕೆ ಅದನ್ನೆಲ್ಲ ಫಸ್ಟು ಒಂದು ಸೈಡ್ಗೆ ಜರುಗಿಸ್ಬಿಟ್ಟು ಅಲ್ಲಿ ರೂಮಲ್ಲಿ ಸಪ್ರೇಟಾಗಿ ಚಿಕನ್ ಎಲ್ಲ ಮಾಡ್ತೀನಲ್ಲ ಆ ಪಾತ್ರೆನೆಲ್ಲ ಎತ್ತಿ ಉಜ್ಜಕ್ಕೆ ಹಾಕಿ ಮತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆ ಉಜ್ಜೋಣ ಅಂತ ಹೇಳಿ ಆಚೆ ಬಂದಿದ್ದು. ಸೊ ಬಟ್ಟೆನೂ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಸ್ವಲ್ಪ ರೂಮೆಲ್ಲ ಕಸ ಗುಡಿಸಿ ಒರೆಸಿ ಇಟ್ಬಿಟ್ರೆ ಅದು ಸ್ವಲ್ಪ ನನಗೆ ಕಂಫರ್ಟ್ ಅನಿಸುತ್ತೆ, ಮತ್ತು ಬೆಳಗ್ಗೆ ಎದ್ದು ಆರಾಮಾಗಿ ಕೆಲಸ ಮಾಡ್ಬೋದು ಅಂತ. ಹಾಗೆಯೇ ಕೆಲವ್ರ ಮನಸ್ಥಿತಿಯಿಂದ ಈಚೆ ಬರೋದಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಅವಾಗ ಏನು ಮಾಡಬೇಕು ಅಂತ ನಾವು ತುಂಬ ಯೋಚನೆ ಮಾಡ್ತೀವಲ್ವ. ಬುಕ್ಸ್ ರೀಡಿಂಗ್ ಮಾಡ್ಬೋದು. ಸೊ ಬುಕ್ಕು ನಮ್ಮ ಹತ್ರ ಇಲ್ಲ, ತೊಗೊಳಕ್ಕಾಗಲ್ಲ ಅಂದರೆ ಆ್ಯಪ್ಗಳಿದ್ದಾವೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೂಡ ನಾವು ಓದ್ಕೋಬೋದು. ತುಂಬ ಒಂದು ಒಳ್ಳೆ ಮನಸ್ಥಿತಿನ ಕೊಡುತ್ತೆ. ಅಫ್ಕೋರ್ಸ್ ನಾನು ಕೂಡ ತುಂಬ ಓದ್ತೀನಿ. ಈಗೀಗ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಒಳ್ಳೆ ಸ್ಟೋರೀಸ್ ಇದ್ದಾವೆ, ಅದನ್ನು ಓದ್ತಾ ಇದ್ದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಐ ರಿಪೀಟೆಡ್ ನಾನು 2 ಸ್ಟೋರಿನ ತುಂಬ ಸತಿ ಓದ್ಬಿಟ್ಟಿದ್ದೀನಿ. ಸೊ ಅದು ಬಿಟ್ಟು ನನಗೆ ಯಾವುದೂ ಬೇರೆ ಸ್ಟೋರಿ ಇಷ್ಟ ಆಗಲಿಲ್ಲ. ಸೊ ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನ ಕಂಟಿನ್ಯೂ ಮಾಡ್ಬೋದು. ನಮ್ಮ ಕೆಟ್ಟ ಆಲೋಚನೆಗಳಿಂದ ನಾವು ಏನೋ ಆಗೋಯ್ತು, ನನ್ನ ತಲೆ ಮೇಲೆ ದೊಡ್ಡ ಬಂಡೆನೇ ಬಿದ್ದೋಯ್ತು ಅಂತ ಹೇಳಿ ನಾನು ಅಲ್ಲೇ ಕೂತ್ಕೊಂಡಿರೋದಕ್ಕಿಂತ ಜಸ್ಟ್ ನಮ್ಮನ್ನು ನಾವು ಆಚೆ ತರಿಸ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಮೋಟಿವೇಶನ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬುಕ್ ರೀಡಿಂಗೆ. ಬುಕ್ಕು ಇವಾಗ ಯಾರು ಓದ್ತಾರೆ, ಬುಕ್ಸ್ ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡೋದು ಅಂದರೆ
ಸಪೋಸ್ ಫೋನಲ್ಲಿ ಎಲ್ಲ ಥರದ್ದು ಸಿಗುತ್ತೆ, ಫೋನಲ್ಲಿ ಒಂದು ಡೌನ್ಲೋಡ್ ಮಾಡಿಕೊಂಡು ಕೂತ್ಕೊಂಡು ಓದ್ಕೊಳ್ಳಿ. ಸೊ ಒಂಥರ ಮೈಂಡ್ ರಿಲೀಫ್ ಕೊಡುತ್ತೆ, ನೀವು ಮಾಡೋ ಕೆಲಸದ ಬಗ್ಗೆ ನಿಮಗೆ ಉತ್ಸಾಹ ಕೂಡ ಬರುತ್ತೆ. ನಾನು ಯೂಟ್ಯೂಬ್ನ ನಿಲ್ಲಿಸಿ ಕೆಲವೊಂದು ಕೆಲಸಗಳು ಮಾಡದೇ ಇರಬೇಕಾದ್ರೆ ಸೊ ನಾನು 1-2 ತಿಂಗಳಿಂದ ಇದು ಸ್ಟೋರೀಸ್ ಓದಿ ಮತ್ತೆ ಕಂಟಿನ್ಯೂ ಮಾಡ್ತಿರೋದು ಅಂತಲೇ ಹೇಳ್ಬೋದು ಇದನ್ನು. ಸೊ ಏನಾದರೂ ಮಾಡಲೇಬೇಕು ಅಂತ ಒಂದು ಇದನ್ನು ತೊಗೊಂಡು 2025 ಮುಗಿದು 26ಗೆಲ್ಲ ನಾನು ಅಮೌಂಟ್ ಕೈಯಲ್ಲಿ ತೊಗೋಬೇಕು ಅಂತೇಳಿ ಹಠ ಹಿಡಿದು ನಾನು ಚಾನಲ್ನ ಮತ್ತೆ ರನ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಅಡುಗೆ ಮಾಡೋದನ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮಿನಿ ವ್ಲಾಗ್ ಕೂಡ ಹಾಕ್ತೀನಿ. ಥ್ಯಾಂಕ್